ಇಲ್ಲ ಸರ್, ನನಗೂ ಆ ವಿಚಾರ ದೊಡ್ಡದು ಮಾಡಕ್ಕೆ ಇಷ್ಟ ಇಲ್ಲ. ಸರಿ, ಓಕೆ, ನೀನು ನೋಡು. ಓಕೆ, ಹಾ, ಓಕೆ ಸರ್. ನಮಸ್ತೆ ಚಂದ್ರಕಾಂತ್ ಪಾಟೀಲ್ ಸರ್. ನಮಸ್ತೆ ಮೇಡಮ್. ಕರ್ನಾಟಕ ಜನತೆಗೆ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನೀವು ನಗರಾಭಿವೃದ್ಧಿ ಸಚಿವರಾಗಿ ಜನರಿಗೆ ಏನೇನೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್? ಸರ್ಕಾರದಿಂದ ಸಿಗುವಂತ ಎಲ್ಲ ಪ್ರತಿಯೊಂದು ಯೋಜನೆಗಳನ್ನ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದೇವೆ. ಅದೇನು ಅಂತ ತಿಳ್ಕೊಬೋದಾ ಸರ್? ನಾವು ನಮ್ಮ ಸರ್ಕಾರದಿಂದ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೇವೆ. ಈ ನಗರವನ್ನು ಸ್ವಚ್ಛವಾಗಿಡುವುದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ನಮ್ಮ ಸರ್ಕಾರದಿಂದ ಮಾಡ್ತಾ ಇದ್ದೇವೆ. ಓಕೆ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಸರ್, ನೀವು ವೈಯಕ್ತಿಕವಾಗಿ ಜನರ ಮನ್ನಣೆನ ಗಳಿಸ್ಕೊಂಡಿದ್ದೀರಾ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಹಗರಣ ಇಲ್ದಿರೋ ಮಂತ್ರಿ ಅಂತ ಅನ್ಸ್ಕೊಂಡಿದ್ದೀರಾ. ನಿಮ್ ಸರ್ಕಾರಕ್ಕೆ ಒಳ್ಳೆ ಗೌರವ ತಂದ್ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಾವು ರಾಜಕೀಯಕ್ಕೆ ಬಂದಿದ್ದು ಜನತೆಯ ಸೇವೆ ಮಾಡೋದಕ್ಕೆ. ನಮಗೆ ಅವರ ಆಶೀರ್ವಾದ ಇರುವವರೆಗೂ ಈ ಎಲ್ಲ ಕೆಲಸಗಳು ಸದಾಕಾಲ ನಡೀತಾ ಇರುತ್ತೆ. ಅವರು ನಮ್ಮ ಮೇಲೆ ಇಟ್ಟಿರುವ ಭರವಸೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಜೊತೆಗೆ ಆ ಭಗವಂತನ ಆಶೀರ್ವಾದ ಇರುವವರೆಗೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನ ನಮ್ಮ ಸರ್ಕಾರದಿಂದ ಮಾಡ್ತಾ ಇರ್ತೀವಿ. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳಿದ ಮಾತುಗಳನ್ನ. ಇವರ ಒಳ್ಳೆ ಕೆಲಸಗಳು ಮತ್ತಷ್ಟು ಜಾಸ್ತಿ ಆಗ್ಲಿ, ಇವರ ಎಲ್ಲಾ ಕೆಲಸಗಳಿಗೂ ಯಶಸ್ಸು ಸಿಗಲೆಂದು ನಮ್ಮ ಚಾನೆಲ್ನ ಪರವಾಗಿ ಅಭಿನಂದಿಸುತ್ತೇವೆ. ನಮಸ್ಕಾರ ಸರ್. ಹಾ, ನಮಸ್ತೆ. ಏನ್ರಿ ವಿಕ್ರಮ್, ಇಷ್ಟು ದೂರ? ಸರ್, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹಾ, ಸರಿ, ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಾ, ಹೇಳಿ, ಏನು ವಿಚಾರ? ನಿಮ್ಮ ತಮ್ಮನ ಬಗ್ಗೆ ಮಾತಾಡಬೇಕಾಗಿತ್ತು. ನನ್ನ ತಮ್ಮನ ಬಗ್ಗೆನಾ? ನನ್ನ ತಮ್ಮನ ಬಗ್ಗೆ ಏನ್ರಿ ವಿಚಾರ? ನಿಮ್ಮ ತಮ್ಮನ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಅದು ನನಗೆ ಗೊತ್ತಿಲ್ಲ. ಅವನು ನಿಮ್ಮ ಮರ್ಯಾದೆ ತರ ಕೆಲಸ ಯಾವುದೂ ಮಾಡ್ತಿಲ್ಲ. ಯಾವಾಗಲೂ ಪಬ್ಬು ಬಾರು ಹುಡುಗಿರಂತ ಪಬ್ಲಿಕ್ ಅಲ್ಲಿ ಮಿಸ್ಬಿಹೇವ್ ಮಾಡ್ತಿದ್ದಾನೆ. ಹೌದು ರೀ, ನಾನು ತುಂಬಾ ಸಲ ಗಮನಿಸಿದ್ದೀನಿ. ಏನು ಹುಡುಗಾಟ, ಹುಡುಗ ಬುದ್ಧಿ ಅಂತ ಸುಮ್ಮನಾಗಿದ್ದೇನೆ. ಅದನ್ನ ಹೇಳಕ್ಕೆ ಇಲ್ಲಿಗೆ ಬಂದ್ರ ವಿಕ್ರಮ್? ಸರ್, ಅಷ್ಟೇ ಆಗಿರೋ ನಾನು ಇಷ್ಟು ದೂರ ಬರ್ತಿರ್ಲಿಲ್ಲ ಸರ್. ನಿನ್ನೆ ನಿಮ್ಮ ತಮ್ಮ ಇಂಜಿನಿಯರ್ ಹುಡುಗನ ಜೊತೆ ಹೊಡೆದಾಡ್ತಾ ಇದ್ದ ಸರ್. ನಾನು ಹೋಗಿ ಅವ್ರು ಬಿಡಿಸಿದ್ದೀನಿ. ಹೌದೇನ್ರಿ? ನನ್ನ ಮರ್ಯಾದೆ ತೆಗೆಯಕಂತಾನೆ ಹುಟ್ಟಿದ್ದಾನ ಅವನು. ಹೌದು ಸರ್, ಅದಕ್ಕೆ ನೀವು ಪರ್ಸನಲ್ ಆಗಿ ನಾನು ಹೇಳಕ್ ಬಂದೆ ಸರ್. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ನಿಮ್ಮ ತಮ್ಮ ಹಿಂಗ್ ಮಿಸ್ಬಿಹೇವ್ ಮಾಡಿದ್ರೆ ನಿಮ್ಗೂ ನಿಮ್ಮ ಪಾರ್ಟಿಗೇನೋ ಕೆಟ್ಟ ಹೆಸರು ಬರುತ್ತೆ. ನಾಳೆ ನೀವು ಎಲೆಕ್ಷನ್ ಅಲ್ಲಿ ಸೋಲಬಹುದು. ಅವನು ಯಾವ ಹುಡುಗನ ಜೊತೆಲಿ ಜಗಳ ಮಾಡಿದಾನೋ ಅವನು ಕಂಪ್ಲೇಂಟ್ ಕೊಡದ ಹಾಗೆ ನೋಡ್ಕೊಳ್ಳಿ. ನಾನು ನನ್ನ ತಮ್ಮನಿಗೆ ಬುದ್ಧಿ ಹೇಳ್ತೀನಿ. ಇಲ್ಲ ಸರ್, ಆ ಹುಡುಗ ಕಂಪ್ಲೇಂಟ್ ಮಾಡೋ ಇರ್ಲಿಲ್ಲ ಸರ್. ನಾನು ಅವ್ನ ಬುದ್ಧಿ ಹೇಳಿ ಕಳ್ಸಿದ್ದೀನಿ. ಓಕೆ ಸರ್, ನಾನು ಇನ್ನು ಬರ್ತೀನಿ. ಸರಿ, ಆಯ್ತು. ಸರ್, ಇದು ನಿಮ್ಮ ತಮ್ಮನ್ಗನ್ನು ನಿನ್ನೆ ಅವ್ರ ಜಗಳದಲ್ಲಿ ಕಿತ್ಕೊಂಡಿದ್ದೇನೆ. ಸರಿ, ಹೊರಡಿ ಈಗ. ಓಕೆ ಸರ್. ಹೇ ರಾಜ್, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಏನ್ ಹೇಳಿ? ಅದೇನ್ ಬೇಗ ಹೇಳಿ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನಿನ್ನ ಅರ್ಜೆಂಟ್ ಕೆಲಸ ಏನು ಅಂತ ನನಗೆ ಗೊತ್ತು. ನೀನ್ ಮಾಡ್ತಿರೋ ಕೆಲಸ ನಿನಗೆ ಸರಿ ಅನಿಸ್ತಾ ಇದೆಯೇನೋ? ನಾನೇನು ಆ ಥರ ಮಾಡಬಾರ್ದು ಮಾಡ್ದೆ. ನೀನ್ ಮಾಡ್ತಾ ಇರೋದು ಒಂದಾ ಎರಡ? ಓದೋ ಟೈಮ್ನಲ್ಲಿ ಸರಿಯಾಗಿ ನೀನು ಓದಿಲ್ಲ. ಆವಾಗಲೇ ಕೆಟ್ಟವರ ಸಹವಾಸ ಮಾಡಿ ನನ್ನ ಮರ್ಯಾದೆ ತೆಗೆದುಬಿಟ್ಟೆ. ಬಾರು, ಪಬ್ಬು, ಹುಡುಗಿಯರ ಸಹವಾಸ ಮಾಡಿ ನಾನೇನು ಮಾಡ್ದೆ ಅಂತ ಕೇಳ್ತಾ ಇದೀಯಾ? ಅದಕ್ಕೇನು ಇವಾಗ? ಅದರಿಂದ ನಿಮ್ಗೇನು ತೊಂದರೆ ಆಗ್ತಾ ಇಲ್ಲ ತಾನೆ? ಇಷ್ಟು ದಿನ ನಾನು ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿದ್ದೇನು? ನಾನೇನು ಮಾಡಿಲ್ಲ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡಿ. ನನಗಿದು ಹುಚ್ಚಿಡಿದಿಲ್ಲ. ಏನೇನೋ ಇಮೇಜ್ ಮಾಡಿ ಮಾತಾಡಕ್ಕೆ ಇನ್ಸ್ಪೆಕ್ಟರ್ ಬಂದು ಎಲ್ಲ ಹೇಳಿದ್ರು. ಓಹ್, ಇದಾ? ಅವರು ನಿಮ್ಮ ಹತ್ರ ಬಂದು ಈ ವಿಷಯ ಹೇಳ್ಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ನಾನೇನು ದೊಡ್ಡದಾಗಿ ತಪ್ಪು ಮಾಡಿರೋ ತರ ಒಳ್ಳೆ ಕೋರ್ಟಲ್ಲಿ ಜಡ್ಜ್ ಕೇಳ್ತಿದ್ದೀರಾ? ಸಾಕೋ, ಬಾಯ್ ಮುಚ್ಚೋ. ನಿನಗೆ ಇದು ಸಿಲ್ಲಿ ಮ್ಯಾಟರ್ ಇರಬಹುದು. ಇದರಿಂದ ನನ್ನ ರಾಜಕೀಯ ಜೀವನ ಏನಾಗುತ್ತೆ ಅಂತ ಗೊತ್ತಾ? ನಮ್ಮ ಪಕ್ಷದಲ್ಲಿ ತುಂಬಾ ಪ್ರಾಮಾಣಿಕ ಅಂತ ಹೆಸರು ಮಾಡಿದ್ದೀನಿ. ನೀನ್ ಮಾಡೋ ಇಂಥ ಕೆಲಸದಿಂದ ನಾನ್ ತಲೆ ತಗ್ಗಿಸೋ ತರ ಮಾಡಿದೀಯಾ? ಓಹ್, ಅದಾ ನಿನ್ ಪ್ರಾಬ್ಲಮ್ಮು? ಆಯ್ತು, ಇನ್ ಮುಂದೆ ಈ ವಿಷಯಗಳನ್ನೆಲ್ಲ ನೀನು ಬರ್ದೇ ಇರೋ ತರ ಮ್ಯಾನೇಜ್ ಮಾಡ್ತೀನಿ. ನೀನ್ ಈಗ ಮಾಡಿರೋದೇ ಸಾಕು. ಮತ್ತಿನ್ನೇನೋ ಮಾಡಿ ಕೆಟ್ಟ ಹೆಸರು ತರಬೇಡ. ನನ್ನ ರಾಜಕೀಯ ಭವಿಷ್ಯ ನಿನ್ನಿಂದ ಹಾಳಾದ್ರೆ ತಮ್ಮ ಅಂತ ಕೂಡ ನೋಡಲ್ಲ. ಹುಷಾರ್, ಹೋಗೋ ಒಳಗಡೆ.